ರಾಜೀನಾಮೆಯನ್ನ ಬೇಡ, ನೀವು ಈಗಲೇ ರಾಜೀನಾಮೆ ಕೊಡೋದು ಬೇಡ, ರಾಜಕೀಯವಾಗಿ ಇದನ್ನು ಎದುರಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬರುತ್ತಾ ಅದನ್ನು ನೋಡಬೇಕಾಗಿದೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕೇಂದ್ರ ಕಚೇರಿಯಲ್ಲಿ ನಡೀತಾ ಅಕ್ರಮ, ಕೆಪಿಎಸ್ಸಿ ಕಚೇರಿ ಸಾಕ್ಷಿಗಳೇ ಮಾಯ, ಸಾಹುಕಾರ್ ಲಾಕ್ ಮಾಡೋದು ಫಿಕ್ಸಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೆಪಿಎಸ್ಸಿ ಕಚೇರಿಯಲ್ಲೇ ಅಕ್ರಮ. ಕೆಪಿಎಸ್ಸಿ ಅನ್ನುವಂಥದ್ದು ಇದು ಲೋಕಸೇವಾ ಆಯೋಗನ ಅಥವಾ ಇದು ಸ್ವಸೇವಾ ಆಯೋಗನ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಕೆಪಿಎಸ್ಸಿಯ ಮೂಲಕವಾಗಿ ಅರ್ಹರನ್ನ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಮಾಡಿಕೊಳ್ಳೋದಕ್ಕಿರುವಂತಹ ಒಂದು ಬಹಳ ಪ್ರಮುಖವಾಗಿರುವಂತಹ ಸಾಂವಿಧಾನಿಕವಾಗಿ ಅದಕ್ಕೊಂದು ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆ ಕೆಪಿಎಸ್ಸಿ. ಅದಕ್ಕೆ ಸ್ವಾಯತ್ತತೆ ಕೊಟ್ಟಿರುವಂಥದ್ದೇ, ಅದರಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ಕೊಡಬಾರ್ದು, ಅನರ್ಹರಿಗೆ ಅವಕಾಶ ಕೊಡಬಾರ್ದು, ರಾಜಕೀಯದ ಪ್ರಭಾವಗಳಿಗೆ ಅದು ಮಣಿಬಾರ್ದು, ಅದು ಅತ್ಯಂತ ಪಾರದರ್ಶಕವಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸ್ಬೇಕು ಅಂತೇಳಿ. ಆದರೆ ನಮ್ಮ ಕೆಪಿಎಸ್ಸಿ ಸೇರಿದಂತೆ ಇಡೀ ದೇಶದಲ್ಲಿರುವಂಥ ಅನೇಕ ರಾಜ್ಯಗಳಲ್ಲಿರುವಂತಹ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಯಾವ ಸ್ವರೂಪದಲ್ಲಿ ಕುಲಗೆಟ್ಟು ಹೋಗಿದ್ದಾವೆ ಅನ್ನೋದಕ್ಕೆ ಕೆಪಿಎಸ್ಸಿ ಮತ್ತೊಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಕೆಪಿಎಸ್ಸಿ ಕಚೇರಿಯಲ್ಲಿ ಅಕ್ರಮದ ವಾಸನೆ ಈಗ ಬಡಿತಾ ಇದೆ. ಯಾಕಂದರೆ ಕೆಪಿಎಸ್ಸಿ ಒಳಗಿರುವಂತಹವರ ಸಹಕಾರ ಇಲ್ಲದೆ ಇಲ್ಲಿ ಅಕ್ರಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಡಿ ಸಿಐಡಿ ದಾಳಿಗೂ ಕೂಡ ಸಿಗದೆ ಕಚೇರಿಗಳ ಸಾಕ್ಷ್ಯ ಯಾರಿಗೂ ಸಿಕ್ಕಿಲ್ಲ. ಯಾಕಂದರೆ CCTV ದೃಶ್ಯಗಳನ್ನೇ ಡಿಲೀಟ್ ಮಾಡಿರುವಂಥದ್ದು. ಯಾವ ಉದ್ದೇಶಕ್ಕಾಗಿ, ಯಾವ ಘನ ಕಾರ್ಯಕ್ಕಾಗಿ ಇವರು ಡಿಲೀಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಿದಾಗಲೇ ಅರ್ಥ ಆಗುತ್ತೆ ಇವರು ಯಾವ ಸ್ವರೂಪದವರು ಅಂತ ಹೇಳಿ. ಇಲ್ಲಿ CID ಅವರು ದಾಳಿ ನಡೆಸಿದ್ದಾರೆ, ಇಡಿ ಅವರು ದಾಳಿ ನಡೆಸಿದ್ದಾರೆ. ಇಷ್ಟೆಲ್ಲ ಆದಾಗ ಗೊತ್ತಾಗ್ತಿರೋದು ಅಂತ ಹೇಳಿದ್ರೆ ಅಲ್ಲಿರುವಂತಹ CCTV ಫುಟೇಜ್ಗಳನ್ನೇ ಡಿಲೀಟ್ ಮಾಡಿಟ್ಕೊಂಡಿದ್ದಾರೆ. ಕೆಪಿಎಸ್ಸಿ ಅನ್ನುವಂಥದ್ದು ನಿಜಕ್ಕೂ ಅದು ಸಾರ್ವಜನಿಕರಿಗೆ ಸರ್ವಿಸ್ ಕೊಡೋದಕ್ಕೆ ಬೇಕಾಗಿರುವಂತಹ ಸಂಸ್ಥೆನ, ಅಥವಾ ಅದು ನಿಜಕ್ಕೂ ಲೋಕಸೇವಾ ಆಯೋಗನ, ಅಥವಾ ಅದು ಸ್ವಸೇವಾ ಆಯೋಗನ ಅನ್ನುವಂಥದ್ದು ಅನುಮಾನ ಇದೆ. ಯಾಕಂದರೆ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂಥವ್ರು ಆಡಿದ್ದೇ ಆಟ ಅಂತ ಹೇಳಿ. ಆದರೆ ಕೆಪಿಎಸ್ಸಿ ಯಾಕಿರಬೇಕು, ಅದಕ್ಕೆ ಸ್ವಾಯತ್ತತೆ ಯಾಕಿರಬೇಕು? ಇವು ಇಲ್ಲಿರುವಂಥ ಮೂಲ ಪ್ರಶ್ನೆಗಳು. ಯಾಕಂದರೆ ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲೂ ಕೂಡ ಅಕ್ರಮ, ಇದಕ್ಕೀಗ ಮತ್ತು ಈ ಅಕ್ರಮವನ್ನು ಕೆದಕ್ತಾ ಹೋಗ್ತಾ ಇರುವಂಥ ಸಿಗುವಂಥದ್ದು ಕೆಪಿಎಸ್ಸಿ ಅವರ ಯಾವ ಸ್ವರೂಪದಲ್ಲಿ ಇದರಲ್ಲಿ ಇಳಿದಿದ್ದಾರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ಅಕ್ರಮದಲ್ಲಿ ತೊಡಗಿದ್ದಾರೆ ಅಂತೇಳಿ. ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲಿ ಅಕ್ರಮ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಮತ್ತು OMR ಶೀಟ್ನ ಟ್ಯಾಂಪರಿಂಗ್ ಆಗಿರೋದ್ರ ಬಗ್ಗೆ, OMR ಶೀಟ್ಗಳನ್ನೇ ಟ್ಯಾಂಪರ್ ಮಾಡ್ತಾರೆ ಇವ್ರುಗಳು ಅಂತೇಳಿ. ಆದರೆ ಇದು ಕೆಪಿಎಸ್ಸಿಯ ಮೂಗಿನ ಕೆಳಗೆ ಅಲ್ಲದೆ ಮತ್ತಿನೆಲ್ಲಿ ಆಗೋದಕ್ಕೆ ಸಾಧ್ಯ? ಕೆಪಿಎಸ್ಸಿಗೆ ಗೊತ್ತಿಲ್ಲದೆ ಹೇಗೆ ಆಗೋದಕ್ಕೆ ಸಾಧ್ಯ? ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ಮಾಡಿದಂತಹ ಇಡಿಗೂ ಕೂಡ ಶಾಕ್ ಆದಿತ್ತು, CID ಅಧಿಕಾರಿಗಳಿಗೂ ಕೂಡ ಶಾಕ್ ಆದಿತ್ತು. ಯಾಕಂದರೆ ಪ್ರಶ್ನೆ ಪತ್ರಿಕೆ OMR ಶೀಟ್ ದುರುಪಯೋಗವಾಗಿರೋದ್ರ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಿದೆ. ಅಂದರೆ ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇರುವಂತಹ ಆಯೋಗವಾಗಿ ಲೋಕಸೇವಾ ಆಯೋಗದ ಮುಖವಾಡದಲ್ಲಿ ತಮಗೆ ಬೇಕಾದವರನ್ನ ಆಯ್ಕೆ ಮಾಡುವಂತಹ ಆಯೋಗವಾಗಿ ಇದನ್ನು ಪರಿವರ್ತಿಸ್ಕೊಂಡಿದ್ದಾರೆ. ಅಂದರೆ ಇದು ಯಾರ್ದೋ ಒಂದಿಷ್ಟು ಜನರ ಪರ್ಸನಲ್ ಆಯೋಗ ಆಗ್ತಾ ಇದೆ. ಕೆಪಿಎಸ್ಸಿ ಅನ್ನುವಂಥದ್ದು ಯಾರ್ದೋ ಪರ್ಸನಲ್ ಆಯೋಗ ಆಗ್ತಾ ಇದೆ. OMR ಶೀಟ್ ಇಡುವ ಸ್ಟ್ರಾಂಗ್ ರೂಮ್ನ CCTV ದೃಶ್ಯವನ್ನೇ ಡಿಲೀಟ್ ಮಾಡಲಾಗಿದೆ ಅಂತ. ಹಾಗಾದರೆ ಈ ಡಿಲೀಟ್ ಮಾಡುವವರ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಅಲ್ಲಿರುವಂತಹ ದೃಶ್ಯಗಳ ಸ್ಟೋರೇಜ್ ಇರೋದಿಲ್ಲ? CCTV ಇದೆ, ಆದರೆ ಡಾಟಾ ಡಿಲೀಟ್ ಆಗಿದೆಯಂತೆ. ಹಾಗಾದರೆ ಇವರ ಉದ್ದೇಶ ಏನು? ಹಗಲು ರಾತ್ರಿ ಕಣ್ಗಾವಲಿದ್ರು ಕೂಡ ಸತ್ಯ ಹೇಳುವಂತಹ ಡಾಟಾ ಮಾಯ ಆಗೋಗಿದೆ. ಇಲ್ಲಿ ನಿಜಕ್ಕೂ ಕೂಡ ಮಾಯಾವಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಕೆಪಿಎಸ್ಸಿಯಲ್ಲಿ. ಪರೀಕ್ಷೆ ಮುಗಿದ ವರ್ಷದ ತನಕ ಡಾಟಾವನ್ನು ಇಟ್ಟಿಲ್ಲ, ಅವೆಲ್ಲವೂ ಕೂಡ ಸ್ಟೋರ್ ಮಾಡಿ ಇಡಬೇಕಾಗಿರುವಂಥದ್ದು ಕೆಪಿಎಸ್ಸಿಯ ಜವಾಬ್ದಾರಿ. ಅದಕ್ಕಾಗಿ ಅದೇನು ಅವರು ಕೊಡುವಂಥ ಉಚಿತ ಸೇವೆ ಅಲ್ಲ, ಎಲ್ಲರೂ ಕೂಡ ಅಲ್ಲಿ ಪೇಯ್ಡೆ, ಪ್ರತಿಯೊಬ್ಬರೂ ಕೂಡ ಅಲ್ಲಿ ಎಲ್ರಿಗೂ ಕೂಡ ವೇತನ ಇದೆ, ಅದಕ್ಕೆ ಬೇಕಾದಂಥ ಕೆಲಸಗಳಿದ್ದಾವೆ, ಜವಾಬ್ದಾರಿಗಳ ಹಂಚಿಕೆ ಇದೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದೇನು, ಕಳೆದ 6 ತಿಂಗಳ ಡಾಟಾ ಸಂಗ್ರಹವನ್ನು ಮಾಡಿಲ್ಲ. ಇದು ಕೆಪಿಎಸ್ಸಿಯ ಕತೆ. ಪಶುವೈದ್ಯಾಧಿಕಾರಿ ನೇಮಕಾತಿ ವೇಳೆಯ ಹಾರ್ಡ್ ಡಿಸ್ಕ್ ಕೂಡ ಮಾಯ ಆಗಿದೆ. ಇಲ್ಲಿ ಮಾಯಾವಿ ವಿದ್ಯೆಯನ್ನು ಮಾಡುವಂತಹ ವ್ಯಕ್ತಿಗಳು ಈ ಕೆಪಿಎಸ್ಸಿ ಒಳಗಡೆ ನುಸುಳುಕೊಂಡಿರುವಂಥದ್ದು ಸ್ಪಷ್ಟ ಇದೆ. ಮತ್ತು CID ಮುಂದೆ ತಪ್ಪೊಪ್ಪಿಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ಈಗ ಸಂಕಷ್ಟ ಕಾದಿದ್ಯಾ ಅಂತ ಹೇಳಿ. ಯಾಕಂದರೆ ಇವರು ಕೂಡ ಪೇಪರ್ ಲೀಕ್ ಕುರಿತು ತಪ್ಪು ಒಪ್ಪಿಕೊಂಡಿದ್ದಾರೆ ಕೆಲ ಅಭ್ಯರ್ಥಿಗಳು. ಇದರಲ್ಲಿ ಈಗಾಗಲೇ ಕೆಲವರ ವಿರುದ್ಧ FIR ಕೂಡ ದಾಖಲಾಗಿದೆ. ತಪ್ಪು ಸಾಬೀತಾದರೆ ಕಾನೂನಿನ ಸಂಕಷ್ಟ ಎದುರಾಗುವಂಥದ್ದು ಕೂಡ ಗ್ಯಾರಂಟಿ.
329 ಜನರಿಗೆ ನೋಟಿಸ್ ಕೊಡಲಾಗಿದೆ, 150 ಜನರ ವಿಚಾರಣೆ ನಡೆಸಲಾಗಿದೆ. ಹಲವರು ಈಗ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದಾರೆ. ಹೌದು, ನಾವು ಅಕ್ರಮದ ಭಾಗಿಗಳು ಅಂತ ಹೇಳಿ ವಿಚಾರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಒಂದು ವೇಳೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಪತ್ತೆ ಆದರೆ ಸಂಕಷ್ಟ ಎದುರಾಗುತ್ತೆ. ಆರೋಪಿಗಳ ಸಾಲಿನಲ್ಲಿ ಸೇರಿಸೋದಕ್ಕೆ CID ಅಧಿಕಾರಿಗಳು ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ, ಯಾರೆಲ್ಲ ಅಕ್ರಮದಲ್ಲಿ ತೊಡಗಿದ್ದಾರೆ ಅಂಥವ್ರುಗಳನ್ನು. ಆದರೆ ಇಡೀ KPSCಯಲ್ಲಿ, ಅದರಲ್ಲೂ ಸಾಹುಕಾರ ಶಿವಶಂಕರಪ್ಪ ಇದರ KPSCಯ ಮೂಲಕವಾಗಿ ತನ್ನ ಸಾಹುಕಾರತನವನ್ನು ಈ ರೀತಿಯಲ್ಲಿ ಅಕ್ರಮವಾಗಿ ಬೆಳೆಸ್ಕೊಳ್ಳೋದಕ್ಕೆ ಹೊರಟಿದ್ದ ಈ ವ್ಯಕ್ತಿ ನಿಜಕ್ಕೂ ಕೂಡ ಸಿಕ್ಕಿರುವಂಥ ಒಂದು ಅದ್ಭುತ ಅವಕಾಶವನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಈಗಾಗಲೇ ಈ ವ್ಯಕ್ತಿಯ ವಿರುದ್ಧ ಸಿಗ್ತಾ ಇರುವಂಥದ್ದು. KPSC ಅಧ್ಯಕ್ಷ ಸ್ಥಾನದಿಂದ ಸಾಹುಕಾರ ಶಿವಶಂಕರಪ್ಪನ ಅಮಾನತು ಮಾಡಲಾಗಿದೆ. ವಿಚಾರಣೆ ಮಾಡ್ತಾ ಇರುವಂತಹ CIDಯಿಂದ ಶಿವಶಂಕರಪ್ಪಗೆ ನೋಟಿಸನ್ನು ನೀಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಕ್ಕೂ ಕೂಡ ನೋಟಿಸನ್ನು ಕೊಡಲಾಗಿರುವಂಥದ್ದು. IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಕಚೇರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಮತ್ತು KPSC ಸದಸ್ಯೆ ಶಾಂತಾ ಹೊಸಮನಿ 10 ಸದಸ್ಯರು 45 ಅಧಿಕಾರಿಗಳು ಸಿಬ್ಬಂದಿಗೂ ಕೂಡ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಆಯ್ಕೆಯಾಗಿರುವ 329 ಅಭ್ಯರ್ಥಿಗಳ OMR ಪ್ರತಿಗಳು ಕೂಡ ಈಗಾಗಲೇ ಸೀಸ್ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಅಕ್ರಮವನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಯಾರೆಲ್ಲ ಅಕ್ರಮದಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಅವಕಾಶಗಳು ಸಿಕ್ಕೇ 3 ಪರೀಕ್ಷಾ ಕೇಂದ್ರಗಳ CCTV ದೃಶ್ಯಗಳನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. 3 ಪರೀಕ್ಷಾ ಕೇಂದ್ರಗಳ CCTV ದೃಶ್ಯವನ್ನು ಸೀಸ್ ಮಾಡಿಕೊಂಡಿದ್ದಾರೆ. FSLಗೆ ಕಳುಹಿಸಿರುವಂತಹ ಪರೀಕ್ಷೆ ಮಾಡಿಸ್ತಾ ಇರುವಂತಹ CID ಟೀಮ್ FSL ಪರೀಕ್ಷೆಯ ಮೂಲಕ OMR ಶೀಟ್ನಲ್ಲಿರುವಂತಹ ಅಕ್ರಮಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೆ. ಹಾಗಾದರೆ ಕಾಸು ಕೊಟ್ಟವರಿಗೆ ಮಾತ್ರ ಆಫೀಸು ಅನ್ನುವಂಥ ರೀತಿಯಲ್ಲಿ ಪರಿವರ್ತನೆಗೊಂಡ್ರೆ KPSC ಇರೋದು ಯಾಕೆ ಅನ್ನುವ ಮೂಲ ಪ್ರಶ್ನೆಯೂ ಕೂಡ ಇರುವಂಥದ್ದು. ಸರ್ಕಾರ ಇದರಲ್ಲಿ ಈ ಸ್ವಾಯತ್ತ ಸಂಸ್ಥೆ ಅನ್ನುವಂತಹ ಕಾರಣಕ್ಕಾಗಿ ಅವ್ರಿಗಿರುವಂತಹ ಈ ಅಧಿಕಾರಗಳನ್ನು ದುರ್ಬಳಕೆ ಮಾಡಿಕೊಳ್ತಿರುವಂತಹ ವ್ಯಕ್ತಿಗಳಿಗೆ ಕಡಿವಾಣ ಹಾಕಲೇಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ. ದೇಶದಾದ್ಯಂತ ಯಶ್ ಟಾಕ್ಸಿಕ್ ಫೀವರ್ ಜೋರಾಗಿದೆ. ರಾಯನ ಡಬಲ್ ರೋಲ್ಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿ ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿರೋದು. 4.5 ವರ್ಷದ ನಂತರ ಈಗ ಯಶ್ ತೆರೆ ಮೇಲೆ ಕಾಣಿಸ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳು ಮುಗಿಬಿದ್ದು ಸಿನಿಮಾ ನೋಡ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋಗೆ ಅಭಿಮಾನಿಗಳು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ. ಓವರ್ ಆಲ್ ಆಗಿ ವಿಶ್ವದ 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ದರ್ಬಾರ್ ನಡೀತಾ ಇದೆ. KGF 2 ಅನ್ನು ಮೀರಿದೆ ಈ ಕ್ರೇಜ್ ಏನಿದೆ, ಟಾಕ್ಸಿಕ್ ಕ್ರೇಜ್. ಅದು ಕರ್ನಾಡ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ನಟ ಯಶ್. ವಿಶ್ವದಾದ್ಯಂತ ಒಟ್ಟು 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಭಾರತದಲ್ಲಿ 8,000 ಸ್ಕ್ರೀನ್